Taste the Daily. Taste the Daily. ರಾಜ್ಯದಲ್ಲಿ ಮತ್ತೊಂದು ಸಿನಿಮೀಯ ಸ್ಟೈಲ್ನ ದರೋಡೆ ನಡೆದಿದೆ. ವಿಜಯಪುರದಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಬ್ಯಾಂಕ್ನ ಈ ದರೋಡೆ ಪ್ರಕರಣ. ಚಡಚಣ SBI ಬ್ಯಾಂಕ್ನಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಲೂಟಿ ಮಾಡಲಾಗಿದೆ. ಮಿಲಿಟರಿ ವೇಷದಲ್ಲಿ ಕಾರು ಬೈಕ್ಗಳಲ್ಲಿ ಬಂದಂತ ಗ್ಯಾಂಗ್ ಬ್ಯಾಂಕ್ನ ಮ್ಯಾನೇಜರು, ಕ್ಯಾಶಿಯರು, ಸಿಬ್ಬಂದಿಯ ಕೈಕಾಲನ್ನ ಕಟ್ಟಿ ಕೃತ್ಯವನ್ನ ಎಸಗಿರೋದು. ದರೋಡೆಯ ಬಳಿಕ ಪರಾರಿಯಾಗಿದ್ದಾರೆ ಈ ಲೂಟಿ ಗ್ಯಾಂಗ್. ನೋಡಿ, ಸಿನಿಮೀಯ ರೀತಿಯಲ್ಲಿ ಈ ಒಂದು ಕಳ್ಳತನವನ್ನ ಮಾಡಲಾಗಿದೆ. ಮಿಲಿಟರಿ ವೇಷ ತೊಟ್ಟು ಆಗಮಿಸಿದ್ದಾರೆ. ಸೊ ಬ್ಯಾಂಕ್ ಅಂದ್ರೆ ಸೆಕ್ಯೂರಿಟಿ ಇದ್ದೇ ಇರುತ್ತೆ, ಬಟ್ ಇವರು ಮಿಲಿಟರಿ ವೇಷ ಧರಿಸಿ ಬಂದಿದ್ರಿಂದ ಅದನ್ನ ನೋಡಿ ಯಾರೋ ಕೆಲಸದ ಮೇಲೆ ಬಂದಿರಬಹುದೇನೋ ಅನ್ನೋದು ಗಾಬರಿ ಆತಂಕಕ್ಕೆ ಒಳಗಾಗಿರೋದು ಬ್ಯಾಂಕ್ನ ಸಿಬ್ಬಂದಿ. ಇವ್ರು ಬರ್ತಿದ್ದ ಹಾಗೇನೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಯನ್ನ ಕೈ ಕಟ್ಟಿದ್ದಾರೆ, ಬಾಯಿ ಮುಚ್ಚಿಸಿದ್ದಾರೆ. ಆ ನಂತರ ದರೋಡೆಯನ್ನ ಮಾಡಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೋಚಿದ್ದಾರೆ. ಗನ್ ತೋರಿಸಿ ಬೆದರಿಸಿದ್ದಾರೆ. ಬೈಕು ಮತ್ತು ಕಾರ್ನಲ್ಲಿ ಆಗಮಿಸಿರುವಂಥದ್ದು ಈ ಲೂಟಿ ಮಾಡುವಂಥ ಗ್ಯಾಂಗ್. ಈ ಬ್ಯಾಂಕ್ ಇರೋದು ಮೇನ್ ರೋಡ್ ಹತ್ರನೇ, ಯಾವುದೋ ಮರಿಯಲ್ಲಿದೆ, ಮೂಲೆಯಲ್ಲಿದೆ, ಕಾಡ್ನಲ್ಲಿದೆ, ಗ್ರಾಮದಲ್ಲಿದೆ ಅಂತ ಅಲ್ಲ. ಜನ ಎಲ್ಲ ಓಡಾಡ್ತಾನೆ ಇದ್ದಾರೆ. ಅಲ್ಲೇ ಈ ಒಂದು ಬ್ಯಾಂಕ್ ಕೂಡ ಇರೋದು. ಅಕ್ಕಪಕ್ಕದಲ್ಲಿ ರಸ್ತೆ ಇದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳಿಗಿದೆ. ಆದ್ರೂ ಯಾರಿಗೂ ಹೆದರಿಲ್ಲ, ಬೆದರಿಲ್ಲ. ಸೀದಾ ಬಂದಿದ್ದಾರೆ, ಲೂಟಿ ಮಾಡಿದ್ದಾರೆ, ದೋಚಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಬೈಕು ಮತ್ತು ಕಾರ್ಗಳಲ್ಲಿ ಬಂದಿದ್ರು. ಕಾರ್ ಒಂದು ಈಗ ಬಿಟ್ಟು ಹೋಗಿರೋದು, ಅದು ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ. ನೀವು ದೃಶ್ಯದಲ್ಲಿ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಕಾರ್. ಇಲ್ಲಿಂದ ದರೋಡೆ ಮಾಡಿಕೊಂಡು ಸ್ಪೀಡಾಗಿ ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸ್ವಲ್ಪ ದೂರದಲ್ಲಿ. ಅಲ್ಲಿ ಈ ಕಾರನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಲೂಟಿ ಮಾಡಿದವ್ರು ಯಾರು ಅಂತ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಬ್ಯಾಂಕನ್ನು ಗುರಿಯಾಗಿಸ್ಕೊಂಡು ಲೂಟಿಯನ್ನು ಮಾಡಿದ್ದಾರೆ ಅಂದರೆ ಹೊಂಚು ಹಾಕಿರ್ತಾರೆ. ಎಷ್ಟೊತ್ತಿಗೆ ಒಳಗೆ ಹೋಗಬೇಕು, ಜನ ಯಾವ ಟೈಮಲ್ಲಿ ಜಾಸ್ತಿ ಇರ್ತಾರೆ, ಯಾವ ಟೈಮಲ್ಲಿ ಇರಲ್ಲ, ಎಲ್ಲಿಂದ ಹೋಗಬೇಕು, ಹೇಗೆ ಹೋಗಬೇಕು, ಪ್ರತಿಯೊಂದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾವು ಈ ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ಇದಕ್ಕಿದ್ದ ಹಾಗೆಯೇ ಸಡನ್ನಾಗಿ ಎಲ್ಲಿಂದ ನೋಡಿ ದಬ ಅಂತ ಎಲ್ಲರೂ ಬಂದ್ಬಿಡೋದು. ಆಮೇಲೆ ಎಲ್ಲರದ್ದು ಬಾಯಿ ಕೈ ಕಾಲು ಕಟ್ಟಾಕಿ ಮುಚ್ಚಿ ದರೋಡೆ ಮಾಡೋದು. ಸಿಬ್ಬಂದಿಯನ್ನು ಹೆದರಿಸಿ ಬದರಿಸಿ ಗನ್ ಪಾಯಿಂಟ್ನಲ್ಲಿ ಇಟ್ಟು ದರೋಡೆ ಮಾಡೋದು. ಸೇಮ್ ದಿಟ್ಟು ಇಲ್ಲೂ ಕೂಡ ಹಾಗೇ ಮಾಡಿದ್ದಾರೆ. ದರೋಡೆಯ ಬಳಿಕ ಪರಾರಿಯಾಗಿದ್ದಾರೆ ಈ